ಎಷ್ಟು ಜನ ಬರುವಂತಹ ನಿರೀಕ್ಷೆ ಯಾವ ರೀತಿಯಾಗಿ ಆಗಿದೆ? ಇವತ್ತು ಸಂಜೆ ಇಂದ ರಾತ್ರಿವರೆಗೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಹಲವಾರು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ದು ಪಾಯಿಂಟ್ಸ್ ಇರ್ತದೆ. ಅದರಲ್ಲಿ ಮುಖ್ಯವಾಗಿ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಅಂದಾಜು 4 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ಬೋದು ಅಂತ ನಮಗೆ ನಿರೀಕ್ಷೆ ಇದೆ. ಬೇರೆ ಕಡೆ ಕೂಡ ಕೋರಮಂಗಲ ಇರಲಿ, ಇಂದಿರಾನಗರ್ ಅಥವಾ ಬೇರೆ ವೈಟ್ಫೀಲ್ಡ್, HSR ಅಥವಾ ಬೇರೆ ಬೇರೆ ಎಲ್ಲ ಕಡೆ ಸೇರಿ ಅಂದಾಜು 10 ಲಕ್ಷ ಜನ ಸೇರ್ಬೋದಂತ ನಮಗೆ ನಿರೀಕ್ಷೆ ಇದೆ ಎಂಟೈರ್ ಸಿಟಿಯಲ್ಲಿ. ಸರ್, ಯಾವ ರೀತಿ ಭದ್ರತೆ ಇದೆ? ಮತ್ತು MG ರೋಡ್, ಬ್ರಿಗೇಡ್ ರೋಡಲ್ಲಿ ಲಾಸ್ಟ್ ಟೈಮ್ಗಿಂತ ತುಂಬ ನೀಟಾಗಿ, ಅಂದರೆ ಬಂದೋಬಸ್ತ್ ಆಗಿರ್ಬೋದು, CCTV ಆಗಿರ್ಬೋದು, ಏನಕ್ಕೆ ಈ ರೀತಿ ದೊಡ್ಡ ಬಂದೋಬಸ್ತ್ ಆಗ್ತಾ ಇದೆ ಅಂತ? ಅಲ್ಲ, ಇದರಲ್ಲಿ ಏನಾಗಿದೆ, ನಮ್ಮ ಎಲ್ಲ ಡಿವಿಷನ್ ಲೆವೆಲ್ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ತುಂಬ ಡಿಟೇಲ್ ಆಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು ಪ್ಲ್ಯಾನಿಂಗ್ ನಮ್ಮದು 1 ತಿಂಗಳಿಂದ ನಡೀತಾ ಇದೆ. ನಾವು ನಮ್ಮದು ಬೇರೆ ಕೆಲಸ ಕೂಡ ದಿನನಿತ್ಯ ಮಾಡ್ತಾ ಇದ್ದೀವಿ, ಜೊತೆಗೆ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಅಂದರೆ ಜನಕ್ಕೆ ಗೊತ್ತಾಗಬೇಕು ನಾವು ಯಾವ ರೀತಿ ಸೆಲೆಬ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಅವ್ರಿಗೆ ಕೂಡ ಕರೆಕ್ಟಾಗಿ ಮಾಹಿತಿ ಇರಬೇಕು, ಏನೇನು ಅವ್ರದ್ದು ಯಾವ ರೀತಿ ಕೆಲಸ ಮಾಡಬೇಕು. ಜನರಲಿ ಏನಾಗುತ್ತೆ, ಲಾಸ್ಟ್ಗೆ ನಾವು ಬಂದೋಬಸ್ತ್ ಮಾಡೋದು, ಜನಕ್ಕೆ ಕೂಡ ಕನ್ಫ್ಯೂಷನ್, ನಮಗೆ ಕೂಡ ಕನ್ಫ್ಯೂಷನ್. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಬೇಗನೆ ಬಂದೋಬಸ್ತ್ ಪ್ಲ್ಯಾನ್ಸ್ ಮಾಡಿದ್ದೀವಿ. ಕೆಲವು ಲೋಪದೋಷ ಏನೋ ಕೆಲವು ಹಿಂದೆ ಆಗಿರಬಹುದು, ಅದು ಆಗಬಾರ್ದು. ಆ ದೃಷ್ಟಿಯಿಂದ ಸ್ವಲ್ಪ ವಿಸ್ತೃತವಾಗಿ ಮಾಡಿದ್ದೀವಿ. ಸರ್, ಈಗ ಹೋಮ್ ಮಿನಿಸ್ಟರ್ ಮನೆಗೆ ABVP ಕಾರ್ಯಕರ್ತರು ನುಗ್ಗಿದ್ದಾರೆ, ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ಇದಕ್ಕಂತೆ ಒಂದು ಹೋಮ್ ಮಿನಿಸ್ಟರ್ ಸಾಹೇಬ್ ಮನೆ, ಅಫಿಷಿಯಲ್ ಮನೆಯಲ್ಲಿ ಕೆಲವರು ಪ್ರೊಟೆಸ್ಟ್ ಮಾಡಿದರು. ನಮ್ಮ ಪೊಲೀಸ್ ಅವರಲ್ಲಿ ಇದ್ದರು. ತಕ್ಷಣ ನಾವು 20ಕ್ಕಿಂತ ಹೆಚ್ಚು ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ವಿ. ಸರ್, ಇನ್ನೊಂದು, ಈಗ ಒಂದಿಷ್ಟು ಮೆಸೇಜ್ಗಳು ಓಡಾಡ್ತಿದ್ದಾವೆ ಸರ್. ಅಂದರೆ ಕುಡಿದ್ಬಿಟ್ಟು ಏನಾದ್ರು ಬಿದ್ದರೆ ಪೊಲೀಸರ ಮನೆಗೆ ಕರ್ಕೊಂಡೋಗಿ ಬಿಡ್ತಾರೆ ಅನ್ನುವಂಥ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ಸರ್, ಹೌದಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸರ್? ಅಲ್ಲ, ಇದರಲ್ಲಿ ಒಂದು ನಾವು ಸ್ಪಷ್ಟವಾಗಿ ಹೇಳ್ತೇವೆ ಅಂದರೆ, ನಾವು ಒಂದು ವಿಶೇಷವಾಗಿ ಬಸ್ಸಸ್, ಟೆಂಪೋ ಟ್ರಾವೆಲರ್ಸ್ದು ವ್ಯವಸ್ಥೆ ಸರಿ ಮಾಡಿದ್ದೀವಿ. ಸ್ಪೆಷಲಿ 3 ಕಡೆ ನಮ್ಮ MG ರೋಡಲ್ಲಿ, ಕೋರಮಂಗಲ, ಇಂದಿರಾನಗರ ಮತ್ತು ಬೇರೆ ಬೇರೆ ಕಡೆ ಎಲ್ಲಿ ದೊಡ್ಡ ಗ್ಯಾದರಿಂಗ್ ಇರ್ತದೆ. ಇದು ಒಂದೇ ಉದ್ದೇಶದಿಂದ ನಾವು ಮಾಡಿದಂದರೆ, ಕ್ಯಾಬ್ಸ್ ಮತ್ತು ಆಟೋ ರಿಕ್ಷಾಸ್ ತುಂಬ ಸಿಗೋದು ಕಷ್ಟ ಆಗ್ತದೆ ಆ ಟೈಮಲ್ಲಿ. ಸೊ ಅಲ್ಲಿ ಕೆಲವು ಟೈಮ್ ನಾವು ಏನು ನೋಡಿದ್ದೀವಿ, ನಮ್ಮದು ಅಬ್ಸರ್ವೇಷನ್ ಇದೆ. ಕೆಲವರು ಸ್ವಲ್ಪ ಕುಡಿದ ನಿಶೆಯಲ್ಲಿ ಅಲ್ಲಿ ರೋಡಲ್ಲಿ ಬಿದ್ದು ಅವ್ರಿಗೆ ಏನಾದರೂ ತಕ್ಷಣ ಆ್ಯಂಬುಲೆನ್ಸ್ ಬೇಕು ಅಥವಾ ಏನೋ ಸಹಾಯ ಬೇಕು ಅಂಥ ಯಾವುದು ಎಮರ್ಜೆನ್ಸಿ ಇದ್ದರೆ ಖಂಡಿತ ಯಾರೂ ಇಲ್ಲಾಂದರೆ ಪೊಲೀಸ್ ಬರಲೇಬೇಕು. ಆ ದೃಷ್ಟಿಯಿಂದ ಇದು ನಾವು ಇದೆ. ಬಟ್ ಕುಡಿದ ನಿಶೆಯಲ್ಲಿ ನಾವು ಅವ್ರಿಗೆ ಶಿಫ್ಟ್ ಮಾಡಬೇಕು ಅಂತ ಆ ಥರ ನಮ್ಮದು ಡ್ಯೂಟಿ ಅಲ್ಲ, ನಾವು ಮಾಡೋಂಗಿಲ್ಲ. ಯಾಕೆಂದರೆ ಜನ ಕೂಡ ಒಳ್ಳೆಯವರು, ಅವ್ರಿಗೆ ಕೂಡ ತಿಳುವಳಿಕೆ ಇದೆ. ಏನೋ ಅಪ್ಪಿತಪ್ಪಿ ಅವ್ರಿಗೆ ಸಮಸ್ಯೆ ಆಗಿದ್ರೆ ಖಂಡಿತ ನಾವು ಹೆಲ್ಪ್ ಮಾಡಿದ್ರೆ. ಈಗ ಪಬ್ಬು, ರೆಸ್ಟೋರೆಂಟ್ ಓನರ್ಗಳು ಏನಾದರೂ ಇನಿಷಿಯೇಟಿವ್ ತಗೊಂಡು ಡ್ರಾಪ್ ಮಾಡಿಸೋ ಕೆಲಸ ಸೂಚನೆ ಕೊಟ್ಟಿದ್ದಾರೆ ಸರ್? ಹೌದೌದು, ನಾವು ಸೂಚನೆ ಅವ್ರಿಗೆ ಏನು ಕೊಟ್ಟಿದ್ದೀವಿ ಅಂದರೆ, ಯಾರು ನಿಮ್ಮ ಹತ್ರ ಬರ್ತಾರೋ ಅವ್ರು ನಿಮ್ಮ ಗೆಸ್ಟ್, ಅವ್ರಿಗೆ ನೀವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಬರೀ ನೋಡಬಾರ್ದು, ಗೆಸ್ಟಾಗಿ ನೋಡಿದ್ರೆ ಸಾಧ್ಯದ ಮಟ್ಟಿಗೆ ಅವರು ಸ್ವಂತ ಗಾಡೀಲಿ ಬಂದಿದ್ದೀರಾ ಅಥವಾ ಯಾರು ಸ್ವಂತ ಬಂದದಿಗೆ ಅವರೇ ಕುಡಿದು ಡ್ರೈವ್ ಮಾಡ್ತಾಯಿದ್ದೀರಾ, ಅಥವಾ ನಿಮಗೆ ಸಾಧ್ಯ ಇದ್ದರೆ ನೀವು ಅವ್ರಿಗೆ ಇದು ಕೊಡಿ, ವ್ಯವಸ್ಥೆ ಮಾಡಿ ಕೊಡಿ ಪೇಮೆಂಟ್ ಮೇಲೆ ನ್ಯಾಚುರಲ್ ಆಗಿ ಕ್ಯಾಬ್ಸ್. ಜೊತೆಗೆ ನಾವು ನಮ್ಮ QR ಕೋಡ್ ಮುಖಾಂತರ ಪ್ರತಿಯೊಂದು ಏರಿಯಾದಲ್ಲಿ ಎಲ್ಲಿ ಗಾಡಿ ಅವೈಲೇಬಲ್ ಇದೆ, ಎಲ್ಲಿ ಆಟೋ, ಎಲ್ಲಿ ಕ್ಯಾಬು, ಬಸ್ಸು ಅವೈಲೇಬಲ್ ಇದೆ, ಮೆಟ್ರೋದು ಎಲ್ಲಿದೆ, ಯಾವ ಕಡೆ ಹೋಗಬೇಕು ಅಂತ ಎಲ್ಲ ಕಡೆ QR ಕೋಡ್ಸ್ ಅಂಟಿಸ್ತೀವಿ. ಸೊ ಇದು ಒಟ್ಟಾಗಿ ಜನದ ಸೆಲೆಬ್ರೇಷನ್ ಆದಮೇಲೆ ತಕ್ಷಣ ಮನೆಗೆ ಹೋಗಬೇಕು ಅಂತ ಆ ದೃಷ್ಟಿಯಿಂದ, ಸೇಫಾಗಿ ಹೋಗಬೇಕು ಅಂತ ಆ ದೃಷ್ಟಿಯಿಂದ ನಾವು ಬೇರೆ ಬೇರೆ ರೀತಿ ಮಾಡಿದ್ವಿ. ಸರ್, ಈ ಸಿನಿಮಾ ನಟ ನಟಿಯರ ಬಳಸ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅಂದರೆ ತಾರಾ, ಅರವಿಂದ್, ಏನು ಯಾವ ರೀತಿ ಅವೇರ್ನೆಸ್ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದ? ಇಲ್ಲ, ಮಾಡೆಲ್ ಅಲ್ಲ, ಈಗ ನಮ್ಮ DCPs ಅವರೆಲ್ಲ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಕಡೆ ಪಬ್ಲಿಕ್ ಪರ್ಸನಾಲಿಟೀಸ್ ಅವ್ರು ಮಾತಾಡಿದ್ದು ಜನಕ್ಕೆ ಅರ್ಥ ಆಗ್ತದೆ. ಅಂದರೆ ನಾವು ಒಳ್ಳೆಯವ್ರಿಗೋಸ್ಕರ ಒಳ್ಳೆಯದೀವಿ, ಕೆಟ್ಟವ್ರಿಗೋಸ್ಕರ ನಾವು ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿದ್ರೆ
ಒಳ್ಳೆ ರೀತಿಯಿಂದ ಸೆಲೆಬ್ರೇಷನ್ ಆಗಲಿ, ಖುಷಿದು ಇದು ವಾತಾವರಣ ಇದೆ. ಸಿನಿಮಾ ನಟ ನಟಿಯರ ಮೂಲಕ ಅಂದ್ರೆ ಅರಿವು ಮೂಡಿಸೋ ಪ್ರಯತ್ನ ಆಗ್ತಾ ಇದೆ. ಅದು ಒಂದು ಎಲ್ಲ ಕಡೆ ಆಗ್ತದೆ. ನಮ್ಮ ಆಫೀಸರ್ಸು ಮಾಡಿದ್ದಾರೆ ಅವರು, ನಮ್ಮ ಆನರಬಲ್ CM ಸಾಹೇಬರು ಕೂಡ, ಹೋಮ್ ಮಿನಿಸ್ಟರ್ ಸಾಹೇಬರು, DGP ಸಾಹೇಬರು, ನಾನು ಕೂಡ ಎಲ್ಲರೂ. ಯಾಕೆಂದರೆ ಇದು ಒಂದು ದೊಡ್ಡ ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನಲ್ಲಿ ಯಾವುದು ಅಹಿತಕರ ಘಟನೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಇದು ಮಾಡಿದ್ವಿ. ಅಂದ್ರೆ ಸಿನಿಮಾ ನಟ ನಟಿಯರು ಹೇಳಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ರೀತಿ ಈ ರೀತಿ ಮಾಡ್ತಾ ಇದ್ರೆ ಅಲ್ಲ, ನಾನು ನಿಮಗೆ ಹೇಳಿದೆಲ್ಲ, ಪ್ರತಿಯೊಂದು ಬರೀ ಒಂದೇ ಒಂದು ವರ್ಗದವ್ರಿಗೆಲ್ಲ ಎಲ್ಲರೂ ಸೇರಿ ನಾವು ಅಪೀಲ್ ಮಾಡಿದ್ವಿ. ನಿಮ್ಮ ಮುಖಾಂತರ ಕೂಡ ಅಪೀಲ್ ಮಾಡ್ತೀವಿ. ನಿಮ್ಮ ಮುಖಾಂತರ ಅಪೀಲ್ ಯಾವಾಗಲೂ ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.